ನೀನ್ ಯಾಕಮ್ಮ ಇಷ್ಟು ಟೆನ್ಷನ್ ಇದ್ಯಾ? ನೀವ್ ಅನ್ಕೊಂಡ್ರದೆಲ್ಲ ಆಗುತ್ತೆ. ಬನ್ರಿ, ನಾನಿದ್ದೀನಿ. ಬನ್ರಿ. ನಿಮ್ ಮನೇಲಿ ನಿನ್ಗೆ ಗೊತ್ತಿಲ್ದಿರಾ ಸುಮಾರು ವಿಷಯಗಳು ನಡೀತಾ ಇದೆ. ಅದೇನು ಗೊತ್ತಾ? ನೀನ್ ಲ್ಯಾಂಡ್ ಲೈನ್ ನಂಬರ್ ಹೇಳಿ. 22324212. ಈಗ ನೋಡು, ಡಯಲ್ ಮಾಡದ್ನಾ? ಸ್ಪೀಕರ್ ಹಾಕದ್ನಾ? ಅಲ್ಲಿ ನೋಡು. ಈಗ ಕಟ್ ಮಾಡದ್ನಾ? ಏನ್ ಗೌರ್ಮೆಂಟ್ ಕೆಲಸ ಹೊಲ್ದು. ಈಗ ಡಯಲ್ ಮಾಡ್ತೀನಿ ನೋಡು. ಅಲ್ಲಿ ನೋಡು. ಈಗ ಕಟ್ ಮಾಡದ್ನಾ? ಇಲ್ಲಿ ನೋಡು. ಈಗ ಡಯಲ್ ಮಾಡದ್ನಾ? ಏನು ಕಾರಲ್ಲಿ ಕಾರೋಬಾರ? ಏನ್ ನಡೀತಾ ಇತ್ತು ಒಳಗೆ? ಯಾರವನೊಳಗೆ? ಡ್ರೈವರ, ಸ್ಕ್ರೂ ಡ್ರೈವರ? ಮಳ್ಳಿ, ಅಕ್ಕನ ಜೊತೆಲಿ ಇದ್ಕೊಂಡೆ ಅಕ್ಕನಿಗೆ ದ್ರೋಹ ಬಗಿತ್ಯಾ? ನಿನ್ನ ಕೆಲಸದಿಂದ ತೆಗೆದಾಕ್ಸ್ತೆ ಬಿಡೋದಿಲ್ಲ. ಅಕ್ಕನಿಗೆ ಇವಾಗಲೇ ಹೇಳ್ತೀನಿ. ಹಾಗೆಲ್ಲ ಮಾಡಬೇಡಿ. ಪ್ರೀತಿ ಹೇಳಿ ಕೇಳಿ ಬರಲ್ಲ, ಹುಟ್ಟೋದು. ಆತರ ಹುಟ್ಸಿದ ಪುಣ್ಯಾತ್ಮ ಯಾರೋ? ಚಿಚೆ, ಪ್ರೀತಿ ಹುಟ್ಸಿದ ಪುಣ್ಯಾತ್ಮ ಯಾರೋ ನಾವ್ ನೋಡ್ಬೋದಾ? ಬೇಕಾ? ಸನ್ಮುಖ. ನಾನು ಅದಕ್ಕೆ ಪೆಟ್ಟ ಹೆಸರು ಕೊಟ್ಟಿರೋದು ಸನ್ನಿ ಅಂತ. ಆಯ್ತು, ತೆಗಿಯಮ್ಮ ನೀನು. ತೆಗಿ. ಸನ್ನಿ ಬಂದೆ. ಯಾರು? ಎಕ್ಸ್ಕ್ಯೂಸ್ ಮೀ, ನಮ್ಮಲ್ಲಿ ಪ್ರೀತಿ ಹುಡ್ಸಿರೋದು ಇವ್ರೇನಾ? ಇದು ಪೆಟ್ನೆ ಬೇರೆ. ರೇ ಸೊಮೆ, ನಾವು ದಯವಿಟ್ಟು ಒಳಗಡೆ ರೀ. ನಿಮ್ ಇದೇ ಅವತಾರದಲ್ಲಿ ಯಾರಾದ್ರೂ ಗರ್ಭಿಣಿ ಹೆಂಗಸರು ನೋಡಿದ್ರೆ ಅಲ್ಲೇ ಹೆರಿಗೆ ಆಗೋ ಪ್ರೋಗ್ರಾಮ್ ಇದೆ. ನಮ್ಮನೆ ನಾಯಿಗೆ ಬೇರೆ ಮೈ ಹುಷಾರಿಲ್ಲಪ್ಪ. ಈ ಸನ್ನಿ ನೋಡ್ಬಿಟ್ಟು ಆಮೇಲೆ ಜನ್ನಿಗೆ ಹಿಡಿದು ಬಿಡೋದು. ಕೈ ಹೋಗೋಳಿಗೆ ಅವಳೇನ್ ಕೇಳೋದು? ಎಕ್ಸ್ಕ್ಯೂಸ್ ಮೀ, ಪರಿಮಳವ್ರೆ, ಈ ಒಳಗಡೆ ಇರೋ ಸನ್ನಿ ಮ್ಯಾಟ್ರು ಮನೇಲಿರೋ ನಮ್ಮ ಅಕ್ಕನು ಗೊತ್ತಾಗಬಾರ್ದು ಅಂದ್ರೆ ಕೆಲವು ಕಂಡೀಷನ್ಸ್ ಇದೆ. ವಿಜಯ್, ನೀವೇನೇ ಹೇಳಿದ್ರು ನಾನೆಲ್ಲ ಕೇಳಕ್ ರೆಡಿ. ಕೇಳಲೇಬೇಕು. ನಮ್ಮ ಮನೇಲಿ ನಿಮ್ಮ ಕಣ್ ಮುಂದೆ ಏನೇನೇನೆಲ್ಲ ನಡೆದ್ರು ನೀವು ಸುಮ್ಮನೆ ಇರ್ಬೇಕಾಗುತ್ತೆ. ನನ್ನ ಕಣ್ ಮುಂದೆನೆ ಅನ್ಯಾಯ ನಡೀತಿರ್ಬೇಕಾದ್ರೆ ನಾನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇರೋದು? ವಿಜಯ್, ನೀ ಹೇಳ್ದಾಗೆ ಅದು ಬನ್ನಿ. ಆ ನಾಯಿ ನಾವು ಒಳಗೆ ಕಟ್ಟಾಕ್ ಯಾರಿಗಾದ್ರೂ ಕಿಚ್ಬಿಟ್ಟದು. ಹೇಗಿದ್ರು ಎಲ್ಲರಿಗೂ ಗೊತ್ತಾಯ್ತು. ಇನ್ನೇನು ಸೀಕ್ರೆಟ್? ಲೆಟ್ಸ್ ಡು ಸಮಥಿಂಗ್ ಫನ್ನಿ. ಗುರು, ಅದು ಸುಮ್ನೆ ಇರಪ್ಪ. ನಿಮ್ಮ ನಂಬ್ಕೊಂಡ್ರೆ ಇದನ್ ಮಾರಕ್ ಹೋಗ್ಬೇಕು ನಾನು. ಎಲ್ಲ ಸರಿಯಾಗಿ ಮಾಡಿದ್ವಿ ಗುರು. ಅವ್ನ್ ಯಾವನ ಮಧ್ಯೆ ಬಂದು ಇಟ್ಟಾಡ್ಸ್ಕೊಂಡು ಹೊಡ್ಬಿಟ್ಟ. ತಟ್ಟೆ ಮುಂದೆ ಕೂತ್ಕೊಂಡ್ರೆ ಒಂದೊಂದ್ ಕುರಿ ಖಾಲಿ ಮಾಡದೆ ಇದ್ದಾಳಲ್ಲ, ಅವ್ನ ಒಬ್ಬನ್ ಸಂಭಾಳ್ಸಕ್ ಆಗ್ಲಿಲ್ವಾ? ಛೇ, ನೋಡ್ಗುರು, ಬರೀ ಹೆಂಗಸಿರ್ತಾರೆ ಅಂತ ನಾವ್ ಆರಾಮಾಗಿದ್ವಿ. ಅವ್ನ್ ಯಾವನ ಅಲ್ಲಿಗೆ ಬರ್ತಾನೆ ಅಂತ ನಮ್ಗೇನ್ ಗೊತ್ತಿತ್ತು? ಅವ್ನ್ ಯಾರು, ಯಾಕೆ ಬಂದ ಅವನ್ ಅಲ್ಲಿಗೆ? ಚಿಕ್ಕ ವಯಸ್ಸಿಂದ ಆ ಮನೇಲಿ ಬಾಳ್ಬೇಕು ಅಂತ ಕನಸ್ಕೊಂಡಿದ್ದೆ. ಅವಳಿಗಂತೂ ತಾಳಿ ಕಟ್ಟಕ್ ಆಗ್ಲಿಲ್ಲ. ಅವಳಿಗೆ ಚಟ್ಟ ಕಟ್ಟಾದ್ರೂ ಆ ಮನೆ ತಗೋತೀನಿ ನೋಡು. ಇನ್ನೊಂದ್ ಚಾನ್ಸ್ ಕೊಡ್ಗುರು, ಸಮಯ ನೋಡಿ ಅವಳ ಕಥೆನ ಮುಗಿಸ್ಬಿಡ್ತೀವಿ. ಮುಗಿಸ್ತೀಯ. ನಾನು ಮುಂದೆ ನಿಂತ್ರೆ ವಿಷಯ ಗೊತ್ತಾಗೋಗುತ್ತೆ, ಕೆಲಸ ಹಾಳಾಗೋಗುತ್ತೆ ಅಂತ ನಿನ್ನನ್ ಕಳ್ಸಿದ್ನಲ್ಲ. ತಪ್ಪು ಮಾಡ್ಬಿಟ್ಟೆ. ನಿಮ್ಮನ್ನ ನಂಬುದ್ರೆ ಆಗಲ್ಲ. ನಾನೇ ಏನಾದ್ರೂ ಮಾಡ್ತೀನಿ. ನೀವು ಚೆನ್ನಾಗಿ ಕುಡ್ದು ತಿಂದು ನೋಡು. ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮ್ಗೆ. ಏನ್ ಒರೆಸ್ತಾ ಇದೀಯ ನೀನು? ಇಷ್ಟು ವರ್ಷ ಆಯ್ತು ಕೆಲ್ಸಕ್ಕೆ ಬಂದು, ಇನ್ನ ನಿನ್ಗೆ ಕಾರ್ ಒರ್ಸಕ್ ಬರೋದಿಲ್ಲ. ಸರಿಯಾಗಿ ಒರ್ಸಮ್ಮ, ಕ್ಲೀನ್ ಆಗಿ ಒರ್ಸು. ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕ? ಬ್ಯಾಗ್ ನೋಡಿದ್ರೆ ಅಷ್ಟು ದಪ್ಪ ಇದೆ. ಏನಿದೆ ಅದ್ರಲ್ಲಿ? ಅದು ಪೂಜೆ ಸಾಮಾನು. ಪೂಜೆ ಸಾಮಾನು ಇದೆಯಾ? ತೋರ್ಸು. ಇದು ಪೂಜೆ ಸಾಮಾನು.
ಯಾರಿಗೆ? ಅದು ವಿಜಯ್ ತಾನೆ? ಈ ಮನೆಗ್ ಬಂದು ಇನ್ನ 3 ದಿನ ಆಗ್ಲಿಲ್ಲ, ಅಷ್ಟು ಬೇಗ ಯಜಮಾನ್ರನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟ. ದೊಡ್ಡ ಶ್ರೀಮಂತರು ಆಸ್ತಿ ಎಲ್ಲಾ ಹೊಡ್ಕೋಬಹುದು ಅನ್ನೋ ಪ್ಲಾನ. ಹಲೋ, ಈ ಪರಿಮಳ ಇರೋವರೆಗೂ ಇದು ಸಾಧ್ಯ ಇಲ್ಲ. ಈ ವಿಷಯ ಮೇಡಮ್ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಗೂನು ತುಂಬಾ ವಿಷಯಗಳನ್ನ ಮೇಡಮ್ ಹತ್ರ ಹೇಳ್ಬೇಕು ಅಂದ್ಬಿಟ್ಟು ಆಸೆ. ಈ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ. ನಾವ್ ಈ ವಿಷಯಕ್ಕೆ ತಲೆ ಹಾಕ್ಲಿಲ್ಲ, ನಾವ್ ಹೇಳಿದ್ದೇ ಬೇರೆ. ಸನ್ನೆ ನಾಳೆಯಿಂದ ಈ ಚಿಕ್ಕ ಕ್ಯಾರಿಯರ್ ಸಾಲದು. ಹಾಟ್ ಬಾಕ್ಸ್ ಅಲ್ಲಿ ದೊಡ್ಡ ಕ್ಯಾರಿಯರ್ ತಗೊಂಡೋಗಮ್ಮ. ಊಟ ಬಿಸಿ ಬಿಸಿಯಾ ಇರುತ್ತೆ. ಪರಿಮಳ ಅವ್ರೆ, ಹೋಗಿ ಬಂದು ಆ ಕಿತ್ತೋದ್ ನನ್ ಮಗ ಡ್ರೈವರ್ ಲವ್ ಮಾಡ್ತಿದ್ರಲ್ಲ, ನೀವೇನು, ನಿಮ್ ಲೆವೆಲ್ ಏನು? ನಮ್ ಬಾಸ್ನಾದ್ರೂ ಲವ್ ಮಾಡಿದ್ರೆ ನೀವು ಅಟ್ಲೀಸ್ಟ್ ನಾನಾದ್ರೂ ಸಿಗ್ತಾ ಇದ್ನಲ್ಲ. ಅಯ್ಯಯ್ಯೋ, ಇದ್ಯಾಕೆ ಇಷ್ಟು ನುರಿತಿದ್ದೀರ? ನುಲಿರಿ ನುಲಿರಿ. ಎಲ್ಲೋದ್ನ ಇವನು ಕಾಣ್ತಾನೆ ಇಲ್ಲ. ಕುಚ್ಚಿಕು ನೋಡ್ರ ಒಂದು ಆಡ್ತೀನಿ. ನಿಜವಾಗ್ಲೂ ಚೆನ್ನಾಗಿಲ್ವೇನ್ರಿ? ಸುಮ್ಮನೆ ತಮಾಷೆ ಹೌದಾ? ರೈಸ್ ಮಾತು ಸೂಪರ್ ಆಗಿದೆ. ನೋಡಮ್ಮ, ನೋಡಿ, ನಾವು ಬಂದ್ರು ನಾವ್ ಯಾರು ಒಂದ್ ಕನಿ ಬೀಳ್ತಾ ಇಲ್ಲ. ಮೊದಲು ಬಾಯಲ್ಲಿ ಬೇಲಿಟ್ರು ಚೀಪಾಗಿ ಬರ್ತಾ ಇರ್ಲಿಲ್ಲ, ಈಗ ಹಸ್ತಾನೆ ನುಂಗ್ತಾ ಇದ್ದಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ರೊಮ್ಯಾನ್ಸ್? ಅಕ್ಕಪಕ್ಕದವರೆಲ್ಲ ಏನ್ ತಿಳ್ಕೊತಾರಂತ ಜ್ಞಾನ ಬೇಡವಾ? ಅಕ್ಕ ಪಕ್ಕ ಪಕ್ಕದಲ್ಲಿರೋರು ಬಿಟ್ರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ. ಅಂದ್ರೆ ನಾವ್ ಯಾರು ಕಾಣಿಸ್ತಾ ಇಲ್ವಾ? ತಾವ್ಯಾರು ಅಟೆಂಡ್ರ? ನಿಂಗ್ ಸ್ವಲ್ಪನಾದ್ರೂ ಕೃತಜ್ಞತೆ ಇಲ್ವೇ? ನಿಮಗ್ ಸ್ವಲ್ಪ ಏನಾದ್ರೂ ಮ್ಯಾನರ್ಸ್ ಇಲ್ವೇ? ಅಂದ್ರೇನು? ನಿಮ್ಮಿಬ್ರು ಇಲ್ಲೇ ಬಿಟ್ಟು ನಾವು ದೂರ ಹೋಗ್ಬೇಕು ಅಂತನಾ? ಅದೆಲ್ಲ ಆಗಲ್ಲ. ಹೋಗಲ್ವಾ? ಬಾಚಿನ ಇಲ್ಲಿ ಬೇಜಾನ್ ಕಾಗೇಸ್. ಎಷ್ಟೊಂದು ಸಿನಿಮಾ ನೋಡ್ತೀರಾ, ಅಷ್ಟು ಗೊತ್ತಾಗಲ್ವಾ? ಈಗ ನಾವಿಬ್ರು ಡಿಬೇಟ್ ಹಾಡಕ್ ಹೋಗ್ತಾ ಇದೀವಿ.
ಅಯ್ಯೋ ಹಂತ ಹಂತವಾಗಿ ಎಲ್ಲ ಸರಿ ಹೋಗ್ತಾ ಇತ್ತು. ನಿಮ್ಮನ್ನೇನಾದ್ರು ನಮ್ಮ ಅಕ್ಕ ನೋಡ್ಬಿಟ್ರೆ ನನ್ ಕತೆ ಏನ್ ಬೇಕಂತೆ? ಡೊನೇಷನ್ ಗಿನೇಷನ್ ಬೇಕು ಅಂದ್ರೆ ಆಫೀಸ್ ಹತ್ರ ಬನ್ನಿ. ಮನೆ ಹತ್ರ ನಿಮ್ಗೆ ಏನ್ರಿ ಕೆಲ್ಸ? ಭಿಕ್ಷೆ ಬೇಡವ್ರಿಗೂ ವಿದ್ಯೆ ಹಂಚೋರ್ಗೂ ವ್ಯತ್ಯಾಸ ಗೊತ್ತಾಗಲ್ವ ನಿಮ್ಗೆ? ಒಂದೇ ಸಾರಿ ನೀವು ಅವ್ರ ಅಷ್ಟು ಗಾಬರಿ ಮಾಡಿದ್ರೆ ಹೇಗೆ? ಅವರು ಮೃದಂಗ ವಿದ್ವಾನ್. ನಿಮ್ ತಮ್ಮ ಅವ್ರ ಹತ್ರನೇ ಮೃದಂಗ ಕಲಿಬೇಕು ಅಂತ ಆಸೆ ಪಟ್ಟ. ಅದಕ್ಕೆ ನಾನೇ ಅವ್ರನ್ನ ಕರೆಸ್ದೆ. ಹಾಗೇನು ಕಾಣಿಸಲ್ವೇ? ನೀವು ಹಂಗೇನ್ ಕಾಣಿಸಲ್ಲ ಬಿಡಿ ಸನ್ನಿ. ನೀವು ಕರ್ಸಿದ್ದೀರಾ ಅಂದ್ಮೇಲೆ ಬಿಡಿ. ಮೇಡಮ್ ಅವ್ರ ತಮ್ಮ ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಯವಿಟ್ಟು ಬನ್ನಿ. ತಾತ ಬನ್ನಿ. ಥ್ಯಾಂಕ್ ಯು. ಅವಳೇನ ನನ್ ನೋಡಿ ನಾಚ್ತಾವಳೆ. ನಿಂತರ ಡೈಲಾಗ್ ಹೊಡಿಯೋಕ್ ಹೋಗಿ ಎಡವಟಲ್ ತಗೊಳಕೊಂಡೆ ಬಾ. ಏನಂದೆ? ಈಗ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರ್ದ್ರೆ ಜಸ್ಟ್ ಪಾಸ್ ಆದ್ರೂ ಆಗಿ ಆಗ್ತಾರ. ಹಂಗೆ ಅವಳೇನಾದ್ರೂ ನಿನಗ್ ಲೈನ್ ಹಾಕಿದ್ರೆ ಮಧ್ಯದಲ್ಲಿ ನಾನೇನಾದ್ರೂ ಗಿಟ್ಟಿಸ್ಕೊಬೋದಾ ಅಂತ. ಅಲ್ಲಿ ನೋಡು, ಅವಳು ನಿನಗ್ ಲೈನ್ ಆಗ್ತಾವಳೆ, ನಾನೇ ಟಾರ್ಗೆಟ್. ಸುಮ್ನೆ ಗುರು, ನಿನ್ ಹಿಂದೆ ಒಂದಷ್ಟು ಜನ ಹುಡುಗಿರು ಓಡಾಡ್ತಾ ಇದ್ದಾರೆ. ನಿನ್ ಜೊತೆಗಿರೋ ನಾನು ಸ್ವಲ್ಪ ಏನಾದ್ರು ಸೈಡ್ ಅಲ್ಲಿ. ನೀನು ಸೈಡ್ ಅಲ್ಲೇ ಇರೋ, ಮೈನ್ ಅಲ್ಲಿ ಬರ್ಬೇಡ. ಅಯ್ಯಪ್ಪ ನಂದಿರ್ಲಿ. ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ತಾತ. ನಿನ್ ಪ್ರೀತಿ ಎಲ್ಲಿವರೆಗೂ ಬಂತಮ್ಮ? ದಿಕ್ಕು ದೆಸೆ ಇಲ್ದೆ ಸಾಕ್ತಾ ಇದ್ದಿದ್ ನಮ್ ಪ್ರೀತಿಗೆ ಆ ಗೋಪಾಲ್ ಅನ್ನೋರು ಬೆಳಕಾಗ್ ಬಂದ್ರು ತಾತ. ಅದ್ ಸರಿ, ಆ ಗೋಪಾಲ್ ಯಾರಮ್ಮ? ಅವ್ರು ಯಾರು ಅಂತ ನಮ್ಗೂ ಗೊತ್ತಿಲ್ಲ ತಾತ. ಆದ್ರೆ ಸದ್ಯಕ್ಕೆ ನಮ್ ಪಾಲಿನ ದೇವ್ರು. ಅದ್ ಸರಿ, ನೀನ್ ಸಂತೋಷವಾಗಿದ್ರೆ ಅಷ್ಟೇ ಸಾಕಮ್ಮ. ನನ್ ತಾತ. ಬಾಸ್ ನೀವೇನೇ ಹೇಳಿ, ನೀವು ಮನುಷ್ಯನಲ್ಲ. ಇದೇನ ಸಡನ್ ಆಗಿ ಈ ಡೌಟ್? ಅಲ್ಲ, ದೇವ್ರು ಅಂತ ಹೇಳಕ್ ಬಂದೆ. ಹತ್ತಿಸ್ತಾ ಇದ್ದಾನೆ. ಇಲ್ಲ ಕಾಮಿಡಿ. ಪಾಪ ರಮ್ಯಾ ತಾತ ತಾತ ಅಂತ ಕಣ್ಣಲ್ಲೆಲ್ಲ ನೀರ್ ಹಾಕ್ತಾ ಇದ್ಲು. ಒಂದೇ ಕ್ಷಣದಲ್ಲಿ ಖರ್ಚಿಗೆ ಯೂಸ್ ಮಾಡಿದೆ, ಕಣ್ಣೀರೆಲ್ಲ ಒರೆಸ್ಬಿಟ್ರಿ. ಸಂಬಂಧಗಳು ದೂರ ಆದ್ಮೇಲೆನೆ ಸಂಬಂಧಗಳು ಅರ್ಥ ಏನು ಅಂತ ಗೊತ್ತಾಗೋದು. ನಿಮ್ಮಿಬ್ಬರು ಪ್ರೀತಿಗೋಸ್ಕರ ತಾತ ಮೊಮ್ಮಗಳ ಪ್ರೀತಿನ ಯಾಕೆ ದೂರ ಮಾಡ್ಬೇಕು? ಅದು ಸರಿ, ಪಾಪ ಅವಳಿಗೂ ತಂದೆ ತಾಯಿ ಯಾರು ಇಲ್ಲ, ತಾತನೇ ಇಲ್ಲ. ಬಾಸ್ ನಮ್ದೇನೋ ಒಂದ್ ಲೆವೆಲ್ವರೆಗೂ ಸರಿ ಹೋಯ್ತು. ನಮ್ಮ ಅಕ್ಕನ್ನು ಒಂದ್ ದಾರಿಗೆ ತಂದ್ಬಿಟ್ರೆ ಬೇರೆಯವ್ರ ಪ್ರೀತಿ ಅರ್ಥ ಆಗ್ಬೇಕಾದ್ರೆ ಅವ್ರ ಕುತ್ತಿಗೆ ಒಂದ್ ತಾಳಿ ಬೀಳ್ಬೇಕು. ಅರ್ಥ ಆಯ್ತಪ್ಪ, ಎದ್ದೋಗ್ತಾ ಇದೀನಿ. ತಮ್ಮದೇ ಲೋಕದಲ್ಲಿ ಬದುಕವ್ರಿಗೆ ಮೈಯೆಲ್ಲ ಗಂಟು. ಆ ಎಲ್ಲಾ ಗಂಟಿಗೂ ಒಂದೇ ತುದಿ. ಒಂದು ಸಲ ಅದನ್ನ ಹೇಳಿದ್ರೆ ಎಲ್ಲಾ ಗಂಟು ಒಟ್ಟಿಗೆ ಬಿಚ್ಕೊಳ್ಳುತ್ತೆ. ಸೂಪರ್ ಡೈಲಾಗ್ ಬಾಸ್, ಅದ್ರ ಅರ್ಥನೇ ಆಗ್ಲಿಲ್ಲ. ಅದು ನಿನ್ ಪ್ರಾಬ್ಲಮ್ ಅಲ್ಲ, ಅರ್ಥ ಆಗದೆ ಇರೋದೇ ನಿಮ್ ಹೆರಿಡಿಟಿ. ನಿಮ್ಮ ಅಕ್ಕನೂ ಹೀಗೆ ಕ್ರೇಜಿ ಮ್ಯಾನ್. ತಿನ್ನಿ ತಾತ. ತಿನ್ನಿ ತಾತ, ತಿನ್ನಿ ಪ್ಲೀಸ್ ತಾತ. ಮನೆಗೆ ಬರ್ತಿದ್ದ ಹಾಗೆ ಆರೈಕೆನಾ ನಿಮ್ಮಿಬ್ಬರಿಗೂ? ಮೊದಲೇ ಪರಿಚಯನಾ? ಇಲ್ಲ ಮೇಡಮ್, ಈಗ ತಾನೇ ನೋಡಿದ್ದು. ಅವರು ತನ್ನ ರೂಮ್ಗೂ ಹೋಗ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದ್ಮೇಲೆ ನಿಮ್ಮಿಬ್ಬರಿಗೆ ಏನೋ ಸಂಬಂಧ ಇರ್ಬೇಕು. ಇಲ್ಲ